ಕರ್ನಾಟಕ ರಾಜ್ಯ ಹೋಟ್ಲ ಸೆರೆಯುವ ಒಂದು ವರ್ಷದ ಸಂಭ್ರಮಾಚರಣೆ. ಇದರಲ್ಲಿ ಆತಿಥ್ಯ ರತ್ನ ಉದ್ಯಮ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾನ್ಯ ರಾಜ್ಯಪಾಲರು ಹಾಗೆಯೇ ಆದಿಚುಂಚನಗಿರಿಯ ಮಠದ ಮಹಾಸ್ವಾಮಿಗಳು ಶ್ರೀ 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 ನಿರ್ಮಲಾನಂದನಾಥ ಜಿ ಸ್ವಾಮಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಆಶೀರ್ವಚನೆ ಮಾಡಿದ್ರು. ಜೊತೆಗೆ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಮಲ್ಲೇಶ್ವರ ಕ್ಷೇತ್ರದ ಶಾಸಕರಾದಂತಹ ಅಶ್ವಥ್ ನಾರಾಯಣರವರು ಕಾರ್ಯಕ್ರಮಕ್ಕೆ ಸರ್ವ ರೀತಿಯಲ್ಲೂ ಸಹಕಾರವನ್ನು ಕೊಟ್ಟು ನಮ್ಮ ಸಂಘದ ಬಗ್ಗೆ ಒಂದು ಮೆಚ್ಚುಗೆ 4 ಮಾತನ್ನು ಕೂಡ ಆಡಿದ್ದಾರೆ. ಇವತ್ತು 9 ಜನಕ್ಕೆ ಆತಿಥ್ಯ ರತ್ನ, 3 ಜನಕ್ಕೆ ಉದ್ಯಮ ರತ್ನ, ಒಬ್ಬರಿಗೆ ಜೀವಮಾನದ ಶ್ರೇಷ್ಠ ಸಾಧನೆ. ಜೀವಮಾನದ ಶ್ರೇಷ್ಠ ಸಾಧನೆ ಯಾಕೆ ಕೊಡೋದಕ್ಕೆ ಕೇಳಿದ್ರೆ, ಜಗನ್ನಾಥ್ ಪೈ ಅವರು ನಾವು ನೋಡಿದ್ದೀವಿ, ಒಂದು ರೆಸ್ಟೋರೆಂಟ್ ಮಾಡಿಕೊಂಡು ಒಂದು ವಿಜಯ ರೆಸ್ಟೋರೆಂಟ್ ಮಾಡಿ ಇವತ್ತು 5 ಸ್ಟಾರ್ ಕ್ಯಾಟಗರಿಯ ಟಿಂಬರ್ ಟೇಲ್ ರೆಸಾರ್ಟನ್ನು ಮಾಡಿದ್ದಾರೆ. ಅದರಿಂದ ಒಬ್ಬ ವ್ಯಕ್ತಿ ಸಣ್ಣ ಮಟ್ಟದಿಂದ ಒಂದು ಪಂಚತಾರ ಇದಕ್ಕೆ ಬೆಳವಣಿಗೆ ಆಗಬೇಕಂದ್ರೆ ಅದು ಜೀವಮಾನದ ಶ್ರೇಷ್ಠ ಸಾಧನೆ. ಅದರಿಂದ ಈ ಪ್ರಶಸ್ತಿಯನ್ನು 2005ರಿಂದ ಕೊಡ್ತಾ ಇದ್ದೀವಿ. 20 ವರ್ಷ ಆಯಿತು. ಪ್ರಶಸ್ತಿಗಳು ಕೊಡೋದು ಬೇರೆ, ಶೋಕೇಸಲ್ಲಿ ಫೋಟೋ ಇಡೋದಕ್ಕಲ್ಲ. ತಮಗೆ ಗೊತ್ತಿದೆ, ಎಲ್ಲಿ ನೋಡೋ ಪ್ರಶಸ್ತಿ ಆಗ್ತಾ ಇರುತ್ತೆ. ಬಟ್ ನಾವು ಈ ಪ್ರಶಸ್ತಿನ ಕೊಡೋದಕ್ಕೆ ನಮ್ಮಲ್ಲಿ ದುಡ್ಡು ಕೊಟ್ಟು ಪ್ರಶಸ್ತಿ ತಗೊಳ್ಳೋದಲ್ಲ. ಆಮೇಲೆ ಕೆಲವರು ಅಯ್ಯೋ ಬೇಡ ರೀ, ನಮಗೆ ವಯಸ್ಸಾಗಿದೆ, ನಮಗೆ ಯಾಕೆ ಅಂತಾರೆ ಕೆಲವರು. ಅವ್ರವ್ರ ಮಾಡಿ ವ್ಯವಹಾರ ಮಾಡ್ಕೊಂಡಿದ್ದವರು. ನಾವೇ ಗುರುತಿಸಿ ಅವ್ರನ್ನ ಕರೆದು ಕೊಡುವಂಥ ಪ್ರಶಸ್ತಿ ಇದಕ್ಕೆ, ಆಯಿತಾ. ಇದರಿಂದ ಏನು ಕೇಳಕ್ಕೆ ಉದ್ದೇಶ ಒಂದೇ, ಯಾಕಂದರೆ ವ್ಯಕ್ತಿಗೆ ಸಮಾಜದಲ್ಲಿ ಗೌರವ ಸಂದಾಯ ಆದಾಗ ಸಾಮಾಜಿಕ ಜವಾಬ್ದಾರಿ ಆತನಿಗೆ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶ. ಆದ್ದರಿಂದ ಮಾಡಿದ್ದೇವೆ. 50 ವರ್ಷದೊಳಗಿರುವವರು ಅವರೆಲ್ಲ ಉದ್ಯಮ ರತ್ನ ಅಂದರೆ ಅವರ ಉದ್ಯಮದಲ್ಲಿ ಹೊಸತನವನ್ನು ಮಾಡ್ತಾರೆ. ಆತಿಥ್ಯ ರತ್ನ ಹೆಚ್ಚು ಕಡಿಮೆ ಒಂದು 55-60 ವರ್ಷ ಆದವರಿಗೆ ಅವರು ಆತಿಥ್ಯವನ್ನು ಮಾಡಿ ನೀವು ಒಂದು ಸಾಧನೆ ಮಾಡಿದ್ದೀರಾ. ಇನ್ನು ಮುಂದೆ ನಿಮ್ಮ ಸಂಸಾರಕ್ಕೆ ಸಮಾಜಕ್ಕೂ ಕೂಡ ಆತಿಥ್ಯ ಮಾಡಿ ಸಮಾಜದ ಕಳಕಳಿ ನೋಡಿ ಅಂತೇಳಿ ಆತಿಥ್ಯ ರತ್ನ ಪ್ರಶಸ್ತಿ